ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಕಲರ್ಫುಲ್ ಆಗಿ ಕಾಣ್ತಾ ಇರುವ ಚಿಕನ್. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಎಲ್ಲರೂ ಚಿಕನ್ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಮಾಡುವಂಥ ವಿಧಾನಗಳು ಬೇರೆ ಇರ್ತವೆ. ಆದರೆ ಒಬ್ಬೊಬ್ಬರು ಕೈಯಲ್ಲಿ ಬರುವಂಥ ಟೇಸ್ಟು ಅಷ್ಟೇ, ಅವ್ರು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಮೆಜರ್ಮೆಂಟ್ ಆಗಿರಬಹುದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಈ ವಿಡಿಯೋ ನೋಡಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ಮತ್ತು ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರಾಗಿರುವ ಕಾಂಬಿನೇಷನ್. ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ 4 ಈರುಳ್ಳಿ ಮತ್ತು ಒಂದು 2ರಿಂದ 3 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ, ಚಕ್ಕೆ ಲವಂಗ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ರುಬ್ಕೋತೀನಿ. ತುಂಬಾ ಈ ಮಸಾಲೆಯಿಂದ ನಾವು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ವಿಧಾನದಲ್ಲಿ. ಈಗ ನಾನು ಮಾಡ್ತಾ ಇರುವಂಥದ್ದು ಒಂದು 1.5 kg ಆಗುವಷ್ಟು ಚಿಕನೇನ ಸಾಂಬಾರು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಆಯಲನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಜಿಡ್ಡಂಶ ಚಿಕನ್ ಅಂತಂದರೆ ಫ್ಯಾಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಆಯಲನ್ನು ಕಡಿಮೆ ಹಾಕೋತೀನಿ. ಯಾವಾಗಲೂ ಎಲ್ಲ ಅಡುಗೆಗೂ ಆಯಲ್ ಕಡಿಮೆನೇ, ನಾನು ಬೇಕಂದರೆ ಹಾಕೋಬೋದು. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ 1.5 kg ಆಗೋಷ್ಟು ಚಿಕನನ್ನು ತಗೊಂಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು, ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ, ಇದನ್ನು ಗ್ರೀನ್ ಮಸಾಲ ಅಂತ ಹೇಳ್ತೀವಿ. ಇದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಏನಿದೆಯಲ್ಲ ಅದಷ್ಟು ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ನಾನು ಒಂದೇ ಸತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆದ ನಂತರ ನಾವೇನು ಚಿಕನನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವೋ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಜೊತೆ ಫ್ರೈ ಆಗೋದ್ರಿಂದ ತುಂಬಾ ಚೆನ್ನಾಗಿ ಇದು ಇರುತ್ತೆ. ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವು ಕಾಯಿ ಮಸಾಲೆ ಹಾಕೋಕ್ಕೂ ಮೊದಲೇ ಇದರಲ್ಲೇ ನಾವು ಒಂದು ಗ್ರೇವಿ ರೀತಿ ಚಪಾತಿ ತಿನ್ನೋದಕ್ಕಾಗಬಹುದು, ರೊಟ್ಟಿ ಯಾವುದೇ ಆದ್ರೂ ಪರವಾಗಿಲ್ಲ, ಇಡ್ಲಿ ದೋಸೆಗೆ ಸ್ವಲ್ಪ ಗ್ರೇವಿನ ಮಾಡಿಕೊಂಡ್ರೆ ಇಷ್ಟರಲ್ಲೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿರುವಂಥ ನೀರಿನಂಶ ಎಲ್ಲ ಈಗ ಚಿಕನ್ಗೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರು ಎಲ್ಲ ಡ್ರೈ ಆಗೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಜೊತೆಗೆ ಮಸಾಲೆ ಇರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷಕ್ಕೊಂದು ಸತಿ ಕೈಯನ್ನು ಆಡಿಸ್ತಾ ಇರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ನೀವೇ ಹೇಳ್ತೀರಾ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತೇಳಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಇದು ಡ್ರೈ ಆಗಬೇಕು. ಇದು ಡ್ರೈ ಆಗೋವರೆಗೂ ಸ್ವಲ್ಪ ಒಂದೆಷ್ಟು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಜಾಸ್ತಿ ಉರಿ ಕೊಟ್ಬಿಟ್ರೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇಲ್ಲ ಅಲ್ವಾ, ಹಂಗಾಗಿ ಇದಾಗಿಬಿಡುತ್ತೆ, ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು 2 ನಿಮಿಷಕ್ಕೆ ಒಂದು ಸತಿ ನಾವೇನು ಮುಚ್ಚಿಡ್ತೀವಲ್ಲ ಪ್ಲೇಟು, ಅದನ್ನು ತೆಗೆದು ಆನಂತರ ಅದನ್ನು ತಿರುಗಬೇಕಾಗತ್ತೆ. ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿಯೋವರೆಗೂ ನಾವೇನು ಮಾಡಬೇಕು, ಈಗ ಅದನ್ನು ಕುದಿಯೋದಕ್ಕೆ ಬಿಟ್ಟು, ಇದಕ್ಕೆ ಕಾಯಿ ನಾನು ರುಬ್ಕೊಂಡಿಲ್ಲ, ಬರೀ ಮಸಾಲೆ ಮಾಡಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ವಾ. ಇದು ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಮುಚ್ಚಿಟ್ರೆ ಅದು ಕುದೀತಾ ಇರುತ್ತೆ. ಅದರಲ್ಲಿರುವಂತಹ ನೀರೆಲ್ಲ ಡ್ರೈ ಆಗೋವರೆಗೂ ಅದು ಕುದೀತಾ ಇರಲಿ. ಇಲ್ಲಿ ಈ ಕಡೆ ನಾವು ಇದಕ್ಕೊಂದು ಕಾಯಿ ಮಸಾಲೆ ಅಂತ ಹೇಳ್ತೀವಿ ನೋಡಿ, ಅದನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಜಾರನ್ನು ತಗೊಂಡು ನಾನು ಅರ್ಧ ಹೋಳಾಗಷ್ಟು ಅಷ್ಟೇ ನಾನು ಕಾಯಿ ತಗೊಂಡಿದ್ದೀನಿ. 1-2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿ. ಜೊತೆಗೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ತಿಕ್ನೆಸ್ ಬರಲಿ ಗ್ರೇವಿ ಅಂತಲೇ ಹೇಳಿ. ಈಗ 1-2 ಸ್ಪೂನ್ ಆಗೋಷ್ಟು ಮಾಂಸ ಸಾರಿಗೆ ಮಾಡಿರುವಂತಹ ಖಾರದ ಪುಡಿ ಅಂತಲೇ ಹೇಳ್ಬೋದು. ಇದಿಲ್ಲ ಅಂದರೆ ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರನ್ನು ಹಾಕಿ ನೀವು ರುಬ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. ಈಗ ತೆಗೆದು ನೋಡ್ಬೋದು, ಒಂದು 90% ಅಷ್ಟು ನೀರೆಲ್ಲ ಇದರಲ್ಲಿ ಕಡಿಮೆ ಆಗಿದೆ. ಈಗ ಏನು ಚಿಕನ್ ಇದೆಯಲ್ಲ, ಇದಕ್ಕೆ ನಾವು ರುಬ್ಬಿರುವಂತಹ ಕಾಯಿ ಮತ್ತು ಸಾಂಬಾರು ಪೌಡರ್ ಹಾಕಿ ರುಬ್ಬಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಸುಮಾರು ಚಿಕನ್ ಎಲ್ಲ ಬೆಂದೋಗಿಬಿಟ್ಟಿರುತ್ತೆ. ಈಗ ನಾವೇನು ಸಾಂಬಾರು ಪೌಡರ್ ಹಾಕ್ತಿದ್ದೀವಲ್ಲ ಅದಷ್ಟು ಬೇಯಬೇಕಷ್ಟೇ. ಅದ್ರ ಜೊತೆಗೆ ಮಾಂಸ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕುದಿಬೇಕು. ಈ ಕುದಿವರೆಗೂ ಬಿಟ್ಟು ನೋಡಿ, ಇದಕ್ಕೂ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಯಾಕೆಂದರೆ ನಾವು ಹಾಕಿರುವಂಥ ಮಸಾಲೆ ಏನು ರುಬ್ಬಿರ್ತೀವಲ್ವ, ಅದಷ್ಟು ಮಾಂಸಕ್ಕೂ ಅದು ಇದಾಗಬೇಕು. ಹಂಗಾಗಿ ಈಗ ಕುದಿದೆ ಅಲ್ವಾ, ಈ ಕುದಿಯುವಂಥ ಟೈಮಲ್ಲಿ 1-2 ಕುದಿ ಬಂದ ನಂತರ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೋಬೇಕು ಈ ಹಂತದಲ್ಲಿ. ಇಲ್ಲಾಂದರೆ ನಮಗೆ ಗ್ರೇವಿ ತಿಕ್ನೆಸ್ ಆಗಿರಲಿ ಅಂದರೆ ಸಾಕಾಗತ್ತೆ. ಈಗಾಗಲೇ ಬೆಂದಿರೋದ್ರಿಂದ ನೋಡಿ, ನಾನು ನೀರು ಎಷ್ಟು ಬೇಕು, ನಮಗೆ ಎಷ್ಟು ಜನಕ್ಕೆ ಸಾಂಬಾರು ಬೇಕಾಗುತ್ತೆ ನೋಡಿ, ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಅದು. ಆದಷ್ಟು ಇನ್ನೊಂದು 2 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿಬಿಡುತ್ತೆ. ಇದನ್ನು ಬಿಸಿ ಅನ್ನದ ಜೊತೆಗೆ, ಬಿಸಿ ಮುದ್ದೆ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಡ್ಲಿ ದೋಸೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಾ, ರೆಡಿಯಾಗಿದೆ. ಈಗ ನೋಡ್ಬೋದು ಪರ್ಫೆಕ್ಟಾಗಿ ಸಾಂಬಾರು ಬೆಂದಿದೆ, ಚಿಕನು ಬೆಂದಿದೆ, ಪ್ರತಿಯೊಂದು ಈಗ ತಿನ್ನೋದಕ್ಕೆ ರೆಡಿಯಾಗಿದೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.